ನಿಮಗೆ ಗೊತ್ತಿರುವ ಹಾಗೆ ಇಡೀ ಜಗತ್ತೇ ಈಗ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಕಾರ್ಮೋಡದತ್ತ ಕಣ್ಣಿಟ್ಟಿದೆ. ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕದ ಭೀಕರ ದಾಳಿಗಳು ಇರಾನಿನ ಸುಪ್ರೀಂ ಲೀಡರ್ ಅಲಿ ಖಾಮಿನೈ ಸೇರಿದಂತೆ ಪ್ರಮುಖ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ. ಇಷ್ಟೆಲ್ಲ ಒತ್ತಡದ ನಡುವೆ ಇರಾನ್ ಸೋಲ್ತಾ ಇಲ್ಲ. ಆದರೆ ಈಗ ಎಲ್ಲರ ಗಮನ ಸೆಳೀತಾ ಇರೋದು ಇರಾನಿನ ರಣಾಂಗಣಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚುತ್ತಿರುವ ಓರ್ವ ಯುವ ನಾಯಕ. ಅವರೇ ಇಬ್ರಾಹಿಂ ಜುಲ್ಫಿಕಾರ್. You are fired. You are familiar with this sentence. Thank you for your attention to this matter. The central headquarters of Khatam al-Anbiya. ಇತ್ತೀಚಿನ ದಿನಗಳಲ್ಲಿ ಇರಾನ್ ಮಾಧ್ಯಮಗಳು ಇಬ್ರಾಹಿಂ ಜುಲ್ಫಿಕಾರ್ ಇರಾನಿನ ರಕ್ಷಾ ಕವಚ ಎಂದೇ ಬಣ್ಣಿಸ್ತಾ ಇದೆ, ಕರೀತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕದ ದಾಳಿಗೆ ಇರಾನ್ ತತ್ತರಿಸ್ತಾ ಇದೆ ಎಂದು ಭಾವಿಸಿದ್ದವರಿಗೆ ಇಬ್ರಾಹಿಂ ಜುಲ್ಫಿಕಾರ್ ಇವರ ಖಡಕ್ ಪತ್ರಿಕಾ ಹೇಳಿಕೆಗಳು ಮತ್ತು ಧೈರ್ಯದ ಮಾತುಗಳು ಹೊಸ ಭರವಸೆ ನೀಡ್ತಾ ಇದೆ. ಇವರ ವಿಡಿಯೋಗಳು ಮತ್ತು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದ್ದು, ರಾತ್ರೋರಾತ್ರಿ ಇವರು ಜಾಗತಿಕ ಮಟ್ಟದಲ್ಲಿ ಸೆನ್ಸೇಷನ್ ಆಗಿ ಹೊರಹೊಮ್ಮಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧದ ಕುರಿತು ಕ್ಷಣದ ಅಪ್ಡೇಟ್ ನೀಡುತ್ತಾ ಇರಾನ್ ಮೇಲೆ ಒತ್ತಡ ಹೇರ್ತಾ ಇದ್ದರೆ, ಇತ್ತ ಇಬ್ರಾಹಿಂ ಜುಲ್ಫಿಕಾರ್ ಅಂಜದೆ ಅಳುಕದೆ ಪ್ರತ್ಯುತ್ತರ ನೀಡ್ತಾ ಇದ್ದಾರೆ. ಇವರ ಮಾತುಗಳಲ್ಲಿ ಇರುವಂತಹ ಆ ತೀಕ್ಷ್ಣತೆ ಮತ್ತು ದೇಶ ಪ್ರೇಮ ಇರಾನಿನ ಯುವ ಪಡೆಯನ್ನ ಹುರಿದುಂಬಿಸ್ತಾ ಇದೆ. ಶತ್ರು ದೇಶಗಳ ತಂತ್ರಗಳಿಗೆ ತಕ್ಕ ಮಂತ್ರ ಹಾಕುವ ಇವರ ಶೈಲಿಗೆ ನೆಟ್ಟಿಗರು ಫಿದಾ ಆಗಿದ್ದಾರೆ. هم شما با کسی مثل شما کنار نخواهد آمد، نه حالا و نه هیچ وقت دیگری و من نصر الا من عند الله العزیز الحکیم. ಇರಾನಿನ ಉನ್ನತ ನಾಯಕತ್ವದ ಮೇಲೆ ದಾಳಿ ಆದಾಗ ದೇಶದ ಆತ್ಮವಿಶ್ವಾಸ ಕುಸಿಯದಂತೆ ತಡೆದಿದ್ದೇ ಈ ಯುವ ನಾಯಕ ಜುಲ್ಫಿಕಾರ್. ನಮ್ಮ ರಕ್ತ ಹರಿಯಬಹುದು, ಆದರೆ ನಮ್ಮ ಧ್ವನಿ ಅಡಗದು, ನಾವು ಸೋಲನ್ನು ಒಪ್ಪುವುದಿಲ್ಲ ಎಂಬಂತಹ ಇವರ ಸಂದೇಶ ಈಗ ಜಗತ್ತಿನಾದ್ಯಂತ ಪ್ರತಿಧ್ವನಿಸ್ತಾ ಇದೆ. ಇರಾನಿನ ರಾಷ್ಟ್ರೀಯ ಟಿವಿ ಚಾನೆಲ್ಗಳು ಮತ್ತು ಪ್ರಮುಖ ಪತ್ರಿಕೆಗಳು ಜುಲ್ಫಿಕಾರ್ ಇವರನ್ನೇ ಕೇಂದ್ರ ಬಿಂದುವಾಗಿಸಿಕೊಂಡಿದೆ. ಕಠಿಣ ಸಂದರ್ಭದಲ್ಲಿ ದೇಶವನ್ನು ಲೀಡ್ ಮಾಡಬಲ್ಲ ಭವಿಷ್ಯದ ಆಶಾಕಿರಣ ಎಂದು ಮಾಧ್ಯಮಗಳು ಇವರನ್ನು ಕೊಂಡಾಡ್ತಾ ಇದೆ. ಅದರಲ್ಲೂ ಸಾಮಾಜಿಕ ಜಾಲತಾಣ ಎಕ್ಸ್, ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ಗಳಲ್ಲಿ ಇವರ ಭಾಷಣದ ತುಣುಕುಗಳು ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೀತಾ ಇದೆ. ಕೇವಲ ಇರಾನ್ ಮಾತ್ರವಲ್ಲದೆ ಅರಬ್ ರಾಷ್ಟ್ರಗಳಲ್ಲೂ ಇವರ ಮಾತುಗಳು ಯುವ ಜನತೆಯನ್ನು ಅಟ್ರಾಕ್ಷನ್ ಮಾಡ್ತಾ ಇದೆ. ಟೋಟಲಿಯಾಗಿ ಹೇಳೋದಾದರೆ, ಅಮೆರಿಕ ಮತ್ತು ಇಸ್ರೇಲ್ ಅಂತಹ ಬಲಿಷ್ಠ ಶಕ್ತಿಗಳ ಎದುರು ಇರಾನ್ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡ್ತಿರುವ ಈ ಸಂದರ್ಭದಲ್ಲಿ ಈ ಇಬ್ರಾಹಿಂ ಜುಲ್ಫಿಕಾರ್ ಕೇವಲ ಓರ್ವ ನಾಯಕನಾಗಿ ಉಳಿಯದೆ ಒಂದು ಪ್ರತಿರೋಧದ ಶಕ್ತಿಯಾಗಿ ಬೆಳೆದು ನಿಂತಿದ್ದಾರೆ. ಯುದ್ಧದ ಭೂಮಿಯಲ್ಲಿ ಏನಾಗ್ತದೋ ಕಾದು ನೋಡಬೇಕು. ಆದರೆ ಇಂಟರ್ನೆಟ್ ಲೋಕದಲ್ಲಿ ಮಾತ್ರ ಇವರೇ ಈಗ ಸುಲ್ತಾನ್.